ಈ ಚಳಿಗಾಲದಲ್ಲಂತೂ ಬಿಸಿಲು ಬರೋದಕ್ಕೆ ಕಾಯ್ತಾ ಇರ್ತೀನಿ, ಯಾವಾಗಪ್ಪ ಬಿಸಿಲು ಬರುತ್ತೆ ಅಂತ ಹೇಳಿ. ಬಿಸಿಲಿಗೆ ಮೈ ಒಡೆದಾಗ ಒಂಥರ ಚೆನ್ನಾಗಿ ಹಿತವಾಗಿ ಅನಿಸುತ್ತೆ. ಆದರೆ ನಮ್ಮಮ್ಮ ಎಲ್ಲ ಯಾವಾಗಲೂ ಹೇಳ್ತಿರ್ತಾರೆ, ಚಳಿಗಾಲದಲ್ಲಿ ಬಿಸಿಲು ಕಾಯಿಸ್ಬಾರ್ದು, ಮೈ ಒಡೆಯುತ್ತೆ ಅಂತ. ಸಾಮಾನ್ಯ ತಲೆಗೆ ಸ್ನಾನ ಮಾಡಿದ ದಿನ ಒಂದು 2 ನಿಮಿಷ ಬಿಸಿಲಲ್ಲಿ ನಿಂತ್ಕೊಳ್ತೀನಿ, ಕೂದಲು ಒಣಗಿಸ್ಕೊಳ್ಳೋಣ ಅಂತ ಹೇಳಿ. ಜಾಸ್ತಿ ಡ್ರೈಯರ್ ಉಪಯೋಗಿಸೋಕ್ಕೂ ಭಯ, ಕೂದಲು ಉದುರು ಬಿಡುತ್ತೆ ಅಂತ ಹೇಳಿ. ಚಳಿಗಾಲದಲ್ಲಂತೂ ಕೂದಲು ಉದುರೋದು ಸ್ವಲ್ಪ ಜಾಸ್ತಿನೇ. ನನ್ನ ಕೂದಲು ಒರಟು, ಸೊ ಡ್ರೈಯರೆಲ್ಲ ಹೆಚ್ಚಿಗೆ ಉಪಯೋಗಿಸಿದ್ರೆ ಇನ್ನಷ್ಟು ಡ್ರೈ ಮಾಡಿಬಿಡುತ್ತೆ ಕೂದಲನ್ನ ಅಂತ ಹೇಳಿ ಕಮ್ಮಿ ಉಪಯೋಗಿಸ್ತೀನಿ. ಮತ್ತು ಕೂದಲು ಒಂದು ಸ್ವಲ್ಪ ಅರ್ಧಂಬರ್ಧ ಒಣಗಿದ ಮೇಲೆ ಸ್ವಲ್ಪ ಸೀರಮ್ ಹಚ್ಕೊಳ್ತೀನಿ, ಸೊ ಸ್ವಲ್ಪ ಸ್ಮೂತ್ ಮಾಡುತ್ತೆ ಕೂದಲನ್ನ ಅಂತ ಹೇಳಿ. ನನಗೆ ತುಂಬ ಜನ ಕೇಳ್ತಾ ಇರ್ತೀರಲ್ವ, ನಿಮ್ಮ ಹೇರ್ ಕೇರ್ ಟಿಪ್ಸ್ ಹೇಳಿ ಅಂತ ಹೇಳಿ. ನಾನು ಹೆಚ್ಚಿಗೆ ಹೇರ್ ಕೇರ್ ಅಂತ ಮಾಡೋದಿಲ್ಲ, ವಾರಕ್ಕೆ 2 ಸಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಒಣಗಿಸ್ಕೊಂಡು ಅದಾದಮೇಲೆ ಸೀರಮ್ ಹಚ್ತೀನಿ ಅಷ್ಟೇ. ಮನೇಲೇ ಮಾಡಿರೋಂಥ ಹೇರ್ ಪ್ಯಾಕು ಹಚ್ಕೊಳ್ಳೋದಿಲ್ಲ. ಸ್ಪಾಗಂತೂ ಮೊದಲೇ ಹೋಗೋಕ್ಕೆ ಭಯ, ಯಾಕಂತಂದರೆ ಸ್ಪಾಗ್ ಹೋಗಿ ಇರೋ ಅಂಥ ಕೂದಲು ಎಲ್ಲಿ ಹಾಳಾಗೋಗುತ್ತೋ ಅಂತ ಭಯ ಆಗುತ್ತೆ.